ನಮ್ಮ ಹುಡುಗರದ್ದು ಅದೇ ಅಡ್ವಾಂಟೇಜ್ ಗುರು, ಡೈಲಿ ಟೈಮಿಗೆ ಬರ್ತಾರೆ. ಬಿದ್ವಿ ಅಂತಾನೆ ಅನ್ಕೊಂಡಿದ್ದು. ಹೊಸ ಗಾಡಿ ಇದು, ಸ್ಟೋರಿ ಇದೆ ಅಂತ ಹೇಳಿದ್ನಲ್ಲ, ಬನ್ನಿ ಆ ಸ್ಟೋರಿ ಏನು ಎತ್ತ ಅಂತ ಹೇಳ್ತೀನಂತೆ ನಿಮಗೆ. ಲೆಟ್ಸ್ ರೈಡ್. ಬಾ 100 ಕ್ರಾಸ್ ಆಗ್ತಿದ್ದಂಗೆ ಒಂದು ಸ್ವಲ್ಪ ಗ್ರಿಪ್, ರೋಡ್ ಗ್ರಿಪ್ ಏನಿದೆ ಕಡಿಮೆ ಆಗುತ್ತೆ ಅಂತ ರೈಡ್ ಹೋಗ್ತಿದ್ದೀವಿ ಅಂತ ವಾಶ್ ಮಾಡಿಸ್ಕೊಂಬಂದ್ರ, ಇಲ್ಲ ಸರ್ವಿಸು ಕೊಟ್ಟಿದ್ದು. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಇವತ್ತಿನ ಹೊಸ ಬ್ಲಾಗ್. ಸೊ ಈಗಷ್ಟೇ ಎದ್ದು ಪಟ್ಟಂತ ರೆಡಿ ಆಗಿದ್ದೀನಿ. ಟೈಮ್ ಎಷ್ಟಾಗಿದೆ ಗೊತ್ತಿಲ್ಲ, ವಾಚ್ ಹಾಕಿಲ್ಲ. ಸೊ ಆಲ್ಮೋಸ್ಟ್ ಒಂದು 5:30 ಹತ್ರ ಆಗಿದೆ. ಸೊ ಬಾಯ್ಸ್ ಎಲ್ಲ ಹೊರಟಿದ್ದಾರೆ. ತುಂಬ ದಿನಗಳ ನಂತರ ಇವತ್ತು ಒಂದು ಬ್ರೇಕ್ಫಾಸ್ಟ್ ಟ್ರೈ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ಈ ಬಿಸಿಲು ನೆನೆಸ್ಕೊಂಡ್ರೆ ಹೊರಗಡೆ ಹೋಗ್ಬೇಕು ಅಂತಾನೆ ಅನ್ಸಲ್ಲ, ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇರಲಿ ಹೋಗೋಣ ಅಂತ ಅಂದ್ಕೊಂಡು ಫೈನಲಿ ಇವತ್ತು ಟೈಮ್ ಬಂದಿದೆ. ಏನಕ್ಕೆ ಅಂತ ಅಂದರೆ ತಮಿಳ್ ಮತ್ತು ಟೈಟಲ್ ನೋಡಿರ್ತೀರಾ. ಸೊ ಮೋಸ್ಟ್ಲಿ ಅದನ್ನೇ ಹಾಕಿರ್ತೀನಿ ಏನಕ್ಕೆ ಅಂತ. ಸೊ ಅಕಸ್ಮಾತ್ ಹಾಕಿಲ್ಲ ವೆಯ್ಟ್ ಮಾಡಿ ಗೊತ್ತಾಗುತ್ತೆ. ಸೊ ಬನ್ನಿ ಪಟ್ ಅಂತ ಹೇಳ್ಬಿಟ್ಟು ಹೊರಡೋಣಂತೆ. ನಾವು ಟೋಟಲಾಗಿ ಐ ಥಿಂಕ್ 3 ಜನ ಹೋಗ್ತಾ ಇದ್ದೀವಿ. ಸೊ ಇಲ್ಲಿವರೆಗೂ ಅಂತೂ ಗೊತ್ತಿರೋದು. ಸೊ ಮೇ ಬಿ ಅಲ್ಲಿ ಹೋದ್ಮೇಲೆ ಯಾರಾದರೂ ಆ್ಯಡ್ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ. ಆ್ಯಂಡ್ ಲೆಟ್ಸ್ ಗೋ. ಆ್ಯಂಡ್ ಮರಿದಂಗೆಲ್ಲ ಒಂದು ಲೈಕ್ ಹಾಕ್ಬಿಡಿ, ಹೊಸಬ್ರು ನೋಡಿದರೆ ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆನ್ ದ ವೇ ಸಿಗ್ತೀನಿ ಬನ್ನಿ. ನಮ್ಮ ಆಶೆನ ಈ ಹೊತ್ತಿನಲ್ಲಿ ಕೋಲ್ಡ್ ಸ್ಟಾರ್ಟ್ ಮಾಡಿ ಎಷ್ಟೋ ದಿನಗಳಾಗ್ಬಿಟ್ಟಿತ್ತು. ಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ ಆ್ಯಕ್ಚುಲಿ ಇವತ್ತಾಗಿರೋದು. ಸೊ ಹಾಗಾಗಿ ಅಲ್ಲೆಲ್ಲ ಗಲೀಜಂಗೆ ಇದೆ ಬಿಡಿ, ಕತ್ಲಲ್ಲಿ ಕಾಣೋದಿಲ್ಲ ನಿಮಗೆ. ಇಟ್ಸ್ ಓಕೆ, ಹೊರಡೋಣ. ಲೆಟ್ಸ್ ಗೋ. ಸೊ ಗೈಸ್, ಇವಾಗ ಪ್ಲ್ಯಾನ್ ಏನಪ್ಪ ಅಂತ ಹೇಳಿದ್ರೆ ಫಸ್ಟು ಒಂದು ಸ್ಟಾಪ್ ಹಾಕಬೇಕು. ಸ್ಟಾಪ್ ಏನಕ್ಕೆ ಅಂದರೆ ನೀವೆಲ್ಲ ಗೆಸ್ ಮಾಡ್ತೀರಲ್ವ, ಟೀ ಕುಡಿಯೋಕ್ಕೆ ಅಂತ. ಅಲ್ಲ, ಟೀ ಕುಡಿಯೋಕ್ಕಲ್ಲ. ಸೊ ಫ್ರೆಂಡ್ ಒಬ್ಬರನ್ನ ಪಿಕ್ ಮಾಡಬೇಕು. ಸೊ ಇನ್ನೇನು ಹೋಗ್ತಾ ಇದೀವಲ್ಲ, ಬನ್ನಿ ಬ್ರೋ ನಿಮ್ಮ ಗಾಡಿ ಏನು ಎತ್ತೀರಾ, ನಮ್ಮ ಗಾಡಿನಲ್ಲೇ ಬಂದುಬಿಡಿ ಅಂತ ಅಂದ್ಬಿಟ್ಟು ಅವ್ರನ್ನ ಹಿಂಗೆ ಕನ್ವಿನ್ಸ್ ಮಾಡಿದೆ. ಸೊ ಆಯಿತು ಬರ್ತೀನಿ ಅಂದರು. ಸೊ ಅವ್ರನ್ನ ಪಿಕ್ ಮಾಡೋದಿರುತ್ತೆ. ಅದಾದಮೇಲೆ ಅಲ್ಲಿಂದ ಇನ್ನೊಂದು ಜಾಗಕ್ಕೆ ಹೋಗೋದಿರುತ್ತೆ. ಅಲ್ಲಿ ಒಂದು ಸ್ಟಾಪ್ ಹಾಕ್ತೀವಿ, ಅದು ಇನ್ನೊಂದು ಮೀಟಪ್ ಪಾಯಿಂಟ್ ಆಗಿರುತ್ತೆ ನಮ್ಮದು. ಅಲ್ಲಿ ಇನ್ನೂ ಒಬ್ಬರು ಬರ್ತಾರೆ. ಸೊ ಅಲ್ಲಿಂದ ನಾವು ನಮ್ಮ ಪಯಣನ ಮುಂದುವರಿಸೋದು. ಸೊ ಈ ಏನು ರೂಟ್ ನೋಡ್ತಾ ಇದ್ದೀರಾ ನೀವು, ಅಂದರೆ ಏನಂತಾರೆ, ಈ ಫಾರ್ಮ್ಯಾಟ್ ಏನು ನೋಡ್ತಾ ಇದ್ದೀರಾ ನೀವು, ಇದಕ್ಕೆ ಮುಂಚೆ ಒಂದು ಸರಿ ನೋಡಿರ್ತೀರಾ. ನನ್ನ ಫ್ರೆಂಡ್ನ ಪಿಕ್ ಮಾಡಿ ಅದಾದಮೇಲೆ ಇನ್ನೊಬ್ಬರನ್ನ ಮೀಟಾಗಿ ಅಲ್ಲಿಂದ ಹೋಗೋದು. ಸೊ ಅದೇ ಸೇಮ್ ಕಂಟಿನ್ಯೂ ಮಾಡ್ತಿದ್ದೀವಿ, ಫಾಲೋ ಮಾಡ್ತಿದ್ದೀವಿ. ಲಾಸ್ಟ್ ಟೈಮ್ ಹಂಗೆ ಮಾಡಿದ್ವಲ್ಲ, ಹಂಗೆ ಮಾಡ್ಬಿಡೋಣ ಈ ಸರಿನೂ ಅಂತಲೂ ಮಾತಾಡಿಕೊಂಡು ಪ್ಲ್ಯಾನ್ ಹಾಕ್ಕೊಂಡಿದ್ದು. ಆಲ್ರೆಡಿ ಬಂದಿರ್ತಾರೆ ನನಗೆ ಅನಿಸ್ದಂಗೆ. ನಮ್ಮ ಹುಡುಗರದ್ದು ಅದೇ ಅಡ್ವಾಂಟೇಜ್ ಗುರು, ಡೈಲಿ ಟೈಮಿಗೆ ಬರ್ತಾರೆ. ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ ಒಂದು 5 ನಿಮಿಷ ನಾನೇ ಲೇಟು, ಬಿಕಾಸ್ ನಾನು ಸ್ವಲ್ಪ ಚೂರು ಕಾಡಲ್ಲಿರೋದಲ್ವಾ. ಸೊ ದೂರದಿಂದ ಬರೋದಕ್ಕೆ ಲೇಟ್ ಆಗುತ್ತೆ. ಕರೆಕ್ಟಾಗಿ 5 ನಿಮಿಷ ಲೇಟ್ ನಾನು. ಸೊ ಏನೂ ಮಾಡೋಕ್ಕಾಗಲ್ಲ, ಇರಲಿ ಪರವಾಗಿಲ್ಲ. ಇಲ್ಲೇ ಒಂದು ಯೂ ಟರ್ನ್ ತಗೊಬೇಕಿತ್ತು. ಅವ್ರು ಅಲ್ಲೇ ಲೆಫ್ಟಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾರೆ. ಹಿಂಗೆ ಹೊಡಿಯೋಣ ಬನ್ನಿ ಗೈಸ್. ಇಲ್ಲಿ ರೋಡ್ ಸರಿ ಇದೆ ಗೈಸ್, ತುಂಬ ದೂರಕ್ಕೆ ಹೋಗಬೇಕು ಕಿತ್ತೋಗಿರೋ ರೋಡಲ್ಲಿ. ಇಲ್ಲೊಂದು ಚೂರು ಒನ್ ವೇನಲ್ಲಿ ಹೊಡೆದ್ರೆ ಮೇಲ್ಗಡೆ ಹತ್ಬಿಡ್ಬೋದು. ನಿಮ್ಮ ಬಾಯಿಗೆ ಬರ್ಸಲ್ಲ ಬನ್ನಿ ಇವತ್ತು. ಇಲ್ಲ ಸರಿ ಇಲ್ಲ, ಹಂಗೆ ಇದೆ ABS ಗೈಸ್. ಇನ್ನು ABSನ ನನಗೂ ಇಷ್ಟ ಇಲ್ಲ, ಕರೆಕ್ಟ್ ಸರಿ ಮಾಡ್ಸೋಕ್ಕೆ ಇಷ್ಟ ಇಲ್ಲ ಗೈಸ್ ABSನ. ಯೂಶಲಾಗಿ ಈ ಥರ ಎಲ್ಲ ಒನ್ ವೇಲೆಲ್ಲ ನುಗ್ಗಲ್ಲ. ಬಟ್ ಇವಾಗ ಇದಲ್ವಾ, ಏನು ಹೇಳಿ, ಬೆಳಗ್ಗೆ ಜಾಸ್ತಿ ವೆಹಿಕಲ್ಸ್ ಇರಲ್ಲ. ಇಲ್ಲೇ ಗೈಸ್, ಇಲ್ಲೇ ನೋಡಿ ಗೈಸ್, ಅಷ್ಟೇ ಗೈಸ್, ಇಷ್ಟೇ ಇಲ್ಲೇ ಊಟ ನೋಡ್ಬಿಡ್ತೀವಿ. ಸೊ ಬನ್ನಿ ಲೆಟ್ಸ್ ಗೋ. ಅಯ್ಯೋ ಇದ್ರ ಅಜ್ಜಿ ಯಾವ್ದು ಗುರು ಇದು, ಹಿಂಗೈತೆ ಗುಂಡಿ. ಜೋಶಲ್ಲಿ ಲೆಟ್ಸ್ ಗೋ ಅಂತ ಹೇಳಿದೆ. ಓ ಅವ್ರಿಗೆ ಭಯ ಬಂದ್ಬಿಟ್ಟೈತಿ ಹಿಂದೆ. ಲಾಸ್ಟ್ ಟೈಮ್ ಹಾಕಿದ್ದು ಬ್ರೇಕಿಗೆ, ನಮ್ಮ ಗಾಡಿ ಆಗಿದ್ದು ಸ್ಕಿಡ್ಡಿಗೆ ಅವ್ರ ಹಿಂದೆಯಿಂದ ಟ್ಯಾಪ್ ಮಾಡ್ತಾಯಿದ್ದಾರೆ ನನ್ನ ಹೆಗಲನ್ನ. ಬ್ರೋ ಹಬ್ಸ್ ಬಂತು ಸ್ಲೋ ಮಾಡಿ ಅಂತ. ಆದರೂ ಅವತ್ತು ಖರಾಬಾಗಿತ್ತು ಗುರು, ನಾವು ಬಿದ್ವಿ ಅಂತಲೇ ಅಂದ್ಕೊಂಡಿದ್ದು. ಬ್ರೇಕ್ಫಾಸ್ಟ್ ರೈಡ್ ಅಂದರೆ ಹಿಂಗಿರಬೇಕು ಗೈಸ್. ನೋಡಿ 6 ಗಂಟೆ ಆಗಿದೆ ಟೈಮು, ಇನ್ನೂ ಕತ್ಲಲ್ಲೇ ಇದೆ. ನಾವು 5:30ಗೆಲ್ಲ ಹೊರಟ್ವಿ. ಸೊ ಕತ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಸ್ಟಾರ್ಟಿಂಗಲ್ಲಿ. ಇವಾಗ ಲೈಟಾಗಿ ಬೆಳಕರಿತಾ ಇದೆ. ನಮ್ಮ ಡೆಸ್ಟಿನೇಷನ್ ಹೋಗಿ ರೀಚ್ ಆಗೋಷ್ಟರಲ್ಲಿ ಒಂದು ಲೆವೆಲಿಗೆ ಬೆಳಕಾಗಿರುತ್ತೆ. ಹೊಟ್ಟೆಗೆ ಒಂದಿಷ್ಟು ಹಾಕ್ಕೊಳ್ಳೋದು, ಅಲ್ಲಿಂದ ಬರೋದು. ಸೊ ಎಷ್ಟು ಚೆನ್ನಾಗಿರುತ್ತೆ ನೋಡಿರಿ. ಕತ್ಲೂ ನೋಡ್ದಂಗೆ ಆಯಿತು, ಬೆಳಕನ್ನು ನೋಡ್ದಂಗೆ ಆಯಿತು, ಜೊತೆಗೆ ಹೊಟ್ಟೆನೂ ತುಂಬಿಸ್ಕೊಂಡಂಗೆ ಆಯಿತು. ಇನ್ನೇನು ಬೇಕು ಹೇಳಿ, ಪರ್ಫೆಕ್ಟ್ ಅಲ್ವಾ? ಸ್ಯಾಟರ್ಡೆ ಸಂಡೇ ಯಾರು ಹೊರಗೆ ಹೋಗ್ತಾರೋ ಬಿಡ್ತಾರೋ, ಎಷ್ಟು ಬಿಸಿಲಿರುತ್ತೋ ಬಿಡುತ್ತೋ, ಎಷ್ಟು ಮಳೆ ಹೊಡಿತಿರುತ್ತೋ ಇಲ್ವೋ, ಬೈಕರ್ಸ್ ಅಂತೂ ರೆಡಿಯಾಗಿರ್ತೀವಿ ನಾವು ಹೋಗೋದಕ್ಕೆ. ಅಂದರೆ IT ಕೆಲಸ ಮಾಡ್ತಿರೋರು, ಕಮಿಟ್ಮೆಂಟ್ ಇರೋರು ವಾರ ತುಂಬ. ನನ್ನಂಥವ್ರಾದರೆ ಯಾವ ಬೇಕಾದ್ರೂ ನುಗ್ಗೋದು ಗೈಸ್. ಕೆಲಸ ಕಾರ್ಯ ಇಲ್ಲ ನನಗೆ ಅನ್ಕೊಬೇಡಿ, ಬಟ್ ಫ್ರೀ ಮಾಡ್ಕೋತೀವಿ ಇಂಥ ವಿಷಯಕ್ಕಾದರೆ.
ಹೌದನ್ನೇ ನಾನು ಅವಮಾನ ಮಾಡ್ಕೋತಾ ಇದ್ದೀನಿ ಒಂಥರ. ನಮ್ಮ ಗೊರಗುಂಟೆ ಪಾಳ್ಯ ಸಿಗ್ನಲ್ಲೇ ಈ ಲೆವೆಲಿಗೆ ಖಾಲಿ ಖಾಲಿ. ಓಹಾ, ಓಹ್ ಗ್ರೀನು ಬಿದ್ದುಬಿಡ್ತು. ವಾರೇ ವಾ, ದಿನ ಹಿಂಗೆ ಇದ್ದರೆ ಏನು ಮಜವೇಳಿ, ಆದರೆ ಹಾಗಾಗಲು ಸಾಧ್ಯವಿಲ್ಲ. ಸೊ ಗೈಸ್ ಸ್ಟಾಪ್ ಮಾಡಿದ್ದೀವಿ. ಸೊ ಅದೇ ಗೊರಗುಂಟೆ ಪಾಳ್ಯ ಬಸ್ ಸ್ಟಾಪು. ಮುಂದೆ ಬಂದು ಸ್ಟಾಪ್ ಮಾಡಿದ್ದೀವಿ. ಆ್ಯಂಡ್ ಅವ್ರು ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಟೀ ಕುಡಿಯೋಣ ಅಷ್ಟೇ. ಅಕಸ್ಮಾತ್ ಅವ್ರು ಬಂದರೆ ಅವ್ರನ್ನ ಕುಡಿಸ್ಕೊಂಡು ಕರ್ಕೊಂಡು ಹೋಗೋಣ, ಇಲ್ಲ ಅಂತಂದರೆ ಅಲ್ಲೆಲ್ಲರೂ ಮತ್ತೆ ಇನ್ನೊಂದ್ಸರಿ ಸ್ಟಾಪ್ ಹಾಕೋಣ ಅಂತ. ನಮಗೇನು ಸ್ಟಾಪ್ ಹಾಕಕ್ಕೆ ಬರ್ರೆ ಬೇಜಾರೇ, ಅದೇ ಬೇಕು ನಮಗೆ. ಸೊ ನಾನು ಟೀ ಕುಡ್ಕೊಂಡ್ವಿ. ಸೊ ಫ್ರೆಂಡ್ ಬರೋರು ಯಾರಿದ್ರು ಅವ್ರು ಬಂದರು. ಸೊ ಬನ್ನಿ ಲೆಟಸ್ ಗೋ. ಮುಂದೆ ಒಂದು ಪಾರ್ಲೆ ಟೋಲಲ್ಲಿ ಒಂದು ಸ್ಟಾಪ್ ಹಾಕೋಣ. ಸೊ ಅಲ್ಲಿಂದ ಬೈಕ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ರೈಡ್ ಮಾಡೋಣ. ಇನ್ನೂ ಕತ್ಲಾಗಿದೆ, ಒಂದು ಖುಷಿ. ಓ ಬೇಗನೆ ಹೊರಟಿದ್ದೀರಿ ಅಂತ. ಏಕೆ ಕನಸು ಕಾಣುವೆ, ಫುಲ್ ಕ್ಲೀನಾಗಿ ವಾಶ್ ಎಲ್ಲ ಮಾಡಿಸಿ. ಇದ್ರದ್ದೊಂದು ಸ್ಟೋರಿ ಇದೆ, ಹೇಳ್ತೀನಿ ಏನು ಅಂತ ಅಂದ್ಬಿಟ್ಟು. ಗಾಡಿ ನನ್ನ ಕೈಗೆ ತೊಗೊಂಡ್ಮೇಲೆ ಏಮ್ರ ಮರ್ತ್ಬಿಟ್ರಾ ಪಾರ್ಲೆ ಟೋಲಲ್ಲಿ ಸ್ಟಾಪ್ ಹಾಕೋಣ ಅಂದಿದ್ದು. ಪಾರ್ಲೆ ಟೋಲ್ ಬಿಟ್ಟು ಬರ್ತಾಯಿದ್ರೆ ಹೋಯ್ತವ್ರಲ್ಲ, ಹೋಗಿ ಬಿಡೋದು ಸುಮ್ಮನೆ ಆದ್ವಿ. ಇನ್ನೇನು ಮಾಡೋಕ್ಕಾಗುತ್ತೆ. ಬನ್ನಿ ನಾವು ಈ ಎಕ್ಸ್ಪಲ್ಸ್ ಓಡಿಸೋಣ. ನಿಮ್ಮೆಲ್ರಿಗೂ ಗೊತ್ತು. ಸೊ ಇದು ಒನ್ ಆಫ್ ಮೈ ಲವ್ವು. ಮುಂದೆ ಕಿಚ್ಚ ಸುದೀಪ್ ಅವ್ರ ಫ್ಯಾನ್ ಅನ್ಸುತ್ತಿವರು. ಸೊ ಹಾಕ್ಸ್ಬಿಟ್ಟಿದ್ದಾರೆ ಫೋಟೋ. ಹೇಳಿಲ್ವಾ, ಸಖತ್ತು ಫುಲ್ ಕ್ಲೀನಾಗಿ ಮೈಟೆ. ಹೊಸ ಗಾಡಿ ಇದು. ಸ್ಟೋರಿ ಇದೆ ಅಂತ ಹೇಳಿದ್ನಲ್ಲ, ಬನ್ನಿ ಆ ಸ್ಟೋರಿ ಏನು ಎತ್ತ ಅಂತ ಹೇಳ್ತೀನಂತೆ ನಿಮಗೆ. ಲೆಟ್ಸ್ ರೈಡ್. ಬಾ ಆದರೂ ಹೈಟ್ ಇದೆ ಗುರು ಇದು. ನಾನು ಡಾಮಿನರ್ ಕಂಪೇರ್ ಮಾಡಿದ್ರೆ ಇನ್ನೂ ಸ್ಟಿಕ್ಕರು ತೆಗ್ದಿಲ್ಲ. ಲೆಟ್ಸ್ ಗೋ ಗೈಸ್. ಏನು ಸ್ಮೂತಾಗಿದೆ ಗುರು ಗಾಡಿ. ಇಂಜಿನು, ಸೌಂಡು. ನಮ್ಮ ಡಾಮಿನರ್ ತೊಗೋಬೇಕಾದ್ರೆ ನಾನು ಟೆಸ್ಟ್ ರೈಡ್ ಮಾಡಿದ್ದೆ ಎಕ್ಸ್ಪಲ್ಸ್ನು ಕೂಡ. ಎಕ್ಸ್ಪಲ್ಸ್ ತೊಗೊಳ್ಬೇಕು ಅನ್ನೋದು ಒಂದು ತಲೆಯಲ್ಲಿತ್ತು ಗೈಸ್. ಏನು ಸ್ಮೂತಾಗಿದೆ ಗುರು ಸೀಟು. ಡಾಮಿನರಿಗೆ ಕಂಪೇರ್ ಮಾಡಿದ್ರು ಅಂತೂ ಮಸ್ತಾಗಿದೆ ಇದು. ವಾ. ಸೊ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಟೆಸ್ಟ್ ರೈಡ್ ಕೂಡ ಮಾಡಿದೆ. ಬಟ್ ಇದ್ರ ಪವರು ಎಲ್ಲೋ ಒಂದು ಕಡೆ ಸಾಕಾಗಲ್ಲ ನನಗೆ ಅಂತ ಅನ್ನಿಸ್ತು. ನಾನು ಟೂರಿಂಗ್ ಮಾಡೋದು, ಎಸ್ಪೆಷಲಿ ಲದಾಖ್ ಮಾಡೋದಿತ್ತಲ್ಲ ನನಗೆ. ಸೊ ಹಾಗಾಗಿ ಇನ್ನೂ ಪವರ್ ಬೇಕು ಅಂತ ಅನಿಸ್ಬಿಟ್ಟು ಅದಕ್ಕೋಸ್ಕರ ಒನ್ ಆಫ್ ದ ರೀಸನ್ ಅಂದ್ಕೊಳ್ಳಿ ಡಾಮಿನರಿಗೆ ಶಿಫ್ಟ್ ಆಗೋಕ್ಕೆ. ಹಿಮಾಲಯನ್ಗೆ ಹೋಗೋಣ ಅಂದ್ಕೊಂಡೆ, ಡಾಮಿನರ್ಗೆ ಹೋಗೋಣ ಅಂದ್ಕೊಂಡೆ. 2 ಆಪ್ಷನ್ ಇಟ್ಕೊಂಡಿದ್ದೆ. ಬಟ್ ಕೊನೆಗೆ ಡಾಮಿನರ್ಗೆ ಹೋದೆ. ಅದು ಏನಕ್ಕೆ ಅಂತ ಬೇರೆ ಯಾವ್ದಾದ್ರು ವ್ಲಾಗಲ್ಲಿ ಹೇಳ್ತೀನಿ. ಬಟ್ ಈ ಗಾಡಿ ನನ್ನನ್ನು ಇಂಪ್ರೆಸ್ ಮಾಡಿತ್ತು ಅವತ್ತೂ. ಆ್ಯಂಡ್ ಈಗಲೂ ಏನು ಡಿಫ್ರೆನ್ಸ್ ಇಲ್ಲ, ಇಂಪ್ರೆಸ್ ಮಾಡ್ತಾಯಿದೆ. ಅವತ್ತು ಅಲ್ಲೇ ಒಂದು ರೌಂಡ್ ಹಾಕ್ಕೊಂಡು ಟೆಸ್ಟ್ ರೈಡ್ ಮಾಡೋಕ್ಕೆ ಅವಕಾಶ ಸಿಕ್ಕಿತ್ತು. ಈ ಥರ ಲಾಂಗ್ ಓಡಿಸಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಓಡಿಸ್ತಾ ಇರೋದು ಹೈವೇನಲ್ಲಿ. ಆಂಟಿ ಏನು ಕಾರ್ನ ಪ್ರೊಟೆಕ್ಟ್ ಮಾಡ್ಕೊಂಡು ನಿಂತಿರೋ ಥರ ನಿಂತಿದ್ದಾರೆ. ಅಂದರೆ ಕಾರ್ಗೆ ಶೀಲ್ಡ್ ಥರ ನಿಂತಿದ್ದಾರೆ ಆಂಟಿ. ಸಿಕ್ಕಾಬಟ್ಟೆ ಸ್ಮೂತಾಗಿದೆ ಗೈಸ್. ಇಂಜಿನ್ ಮಾತ್ರ ಹೀರೋನೇ. ಏನು ಮಸ್ತಾಗಿದೆ ಗುರು. ವಾ. ಕಂಫರ್ಟು ಬೇರೆ ಲೆವೆಲಲ್ಲಿದೆ ಗೈಸ್. ಆಫ್ ರೋಡ್ ಮಾಡೋದಕ್ಕೆ ಮಾತ್ರ ಮಸ್ತು. ಹ್ಯಾಂಡಲ್ ಬಾರ್ಸ್ ಹೈಟ್ ಆಗಿರ್ಬೋದು, ಪೋಸ್ಚರ್ ಆಗಿರ್ಬೋದು, ಸಾಕತ್ತಾಗಿದೆ. ಚಿಕ್ಕ ಗಾಡಿ ಇಡಬೇಕು, ಒಂದಿರಲಿ ನನ್ನ ಹತ್ರ ಅಂತ ಏನಾದ್ರು ಅನಿಸಿದ್ರೆ ಮೋಸ್ಟ್ಲಿ ನಾನು ಎಕ್ಸ್ಪಲ್ಸಿಗೆ ಹೋಗ್ತೀನಿ. ನನಗೆ ಅಷ್ಟು ಇಷ್ಟ ಆಗಿದೆ ಈ ಗಾಡಿ. ಸಂದಿ ಪುಂದಿ ನುಕ್ಸು ಎಬ್ಬರ್ಸು ಎಲ್ಲದಕ್ಕೂ ಪರ್ಫೆಕ್ಟು. ಮೈಲೇಜು ನನಗನ್ಸಾಗೆ 40-45 ತನಕ ಕೊಡ್ಬೋದೇನೋ ಕರೆಕ್ಟಾಗಿ ಓಡಿಸಿದ್ರೆ. ಗೇರ್ ಶಿಫ್ಟಿಂಗು ಮಸ್ತಾಗಿದೆ, ಫುಲ್ ಸ್ಮೂತಾಗಿದೆ. ಇವ್ರು ಕಷ್ಟ ರೋಡ್ ಗುರು. ಮೋಸ್ಟ್ಲಿ ನಂಗೆ ಅನ್ಸಕ್ಕೆ ದಿನ ಬೆಳಗ್ಗೆ ಎದ್ದು ಬರಲೇಬೇಕು ಅವರು ಈ ಟ್ರಾಫಿಕಲ್ಲಿ. ನಾವು ಈ ಟ್ರಾಫಿಕಲ್ಲಿ ಗಾಡಿ ಕಾರ್ ಓಡಿಸೋದೇ ಹಿಂಸೆ ಅನ್ಕೋತೀವಿ. ಅವರು ಆ ಜೋಳದ್ದು ಹೊರೆನ ಅಷ್ಟು ಹೊತ್ಕೊಂಡು ಗಾಡಿ ಮೇಲೆ ಹೋಗ್ತಾವ್ರಲ್ಲ. 80ಸಲ್ಲಿ ಹೋಗ್ತಾ ಇದ್ದೀನಿ. 100s ಕ್ರಾಸ್ ಮಾಡ್ಬೋದಾ ಅಂತ. 100, 110 ಹೋಗ್ಬೋದು ಅನ್ಕೋತೀನಿ. ಅವತ್ತೆಲ್ಲ ನಮ್ಗೆ ಅಷ್ಟು ಅವಕಾಶ ಸಿಕ್ಕಿರಲಿಲ್ಲ. ಓ ಮೈ ಗಾಡ್, ಸಸ್ಪೆನ್ಷನ್ ಈಸ್ ಆಲ್ಸೋ ಬ್ಯೂಟಿಫುಲ್. ಹಂಡ್ರೆಡ್ಸ್ ಕ್ರಾಸ್ ಆಗ್ತಿದ್ದಂಗೆ ಒಂದು ಸ್ವಲ್ಪ ಗ್ರಿಪ್, ರೋಡ್ ಗ್ರಿಪ್ ಏನಿದೆ ಕಡಿಮೆ ಆಗುತ್ತೆ ಅಂತ ಅನಿಸುತ್ತೆ. ಫೀಲ್ ಆಗುತ್ತೆ ಎಲ್ಲೋ ವಾಬಲ್ ಆಗ್ತಾಯಿದೆ ಗಾಳೀಲಿ ಅಂತ.
ಅನಿಸುತ್ತೆ, ದೇವರಾಣೆ ಅನಿಸುತ್ತೆ. ಎಕ್ಸ್ಪಲ್ಸಲ್ಲಿ ಸ್ಯಾಡಲ್ ಸ್ಟೇಗಳು ಎಲ್ಲ ಹಾಕ್ಸಿ ಅದಾದಮೇಲೆ ಪ್ಯಾನಿಯರ್ಸ್ ಹಾಕ್ಸಿ ಇರೋರನ್ನ ನಾನು ನೋಡಿಲ್ಲ, ಎಷ್ಟರ ಮಟ್ಟಿಗೆ ಅದು ಪ್ರಾಕ್ಟಿಕಲಿ ಪಾಸಿಬಲ್ ಅಂತ. ಬಿಕಾಸ್ ಇದ್ರದ್ದು ಸೈಲೆನ್ಸರು ಒಂಚೂರು ಹೊರಗಡೆ ಬಂದುಬಿಟ್ಟಿದೆ ರೈಟಲ್ಲಿ, ಅದು ಮೇಲ್ಗಡೆ ಇದೆ ಸೈಲೆನ್ಸರು. ಸೊ ಆಫ್ ರೋಡು ಈ ನೀರೊಳಗೆಲ್ಲ ಹೋಗ್ತೀರಾ ಅಂತ ಹೇಳಿದ್ರೆ ಸೈಲೆನ್ಸರ್ ಒಳಗೆ ನೀರು ನುಗ್ಗಬಾರ್ದು ಅಂತ ಅಂದ್ಬಿಟ್ಟು ಆ ಥರ ಮಾಡಿದ್ದಾರೆ. ಏನಾದ್ರು ಸ್ಯಾಡಲ್ ಸ್ಟೇಗಳು ಹಾಕ್ಸಿದ್ರೆ ಸ್ಟೇನ ಒಂಚೂರು ಹೊರಗಡೆಗೆ ಹಾಕ್ಸ್ಬೇಕಾಗುತ್ತೆ, ಗಾಡಿಯಿಂದ ಹೊರಗಡೆಗೆ, ಸೈಲೆನ್ಸರ್ ಬಿಟ್ಟು ಹೊರಗಡೆಗೆ. ಸೊ ಅದೆಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಆಡಾಗಿ ಕಾಣಿಸ್ಬೋದು. ಬಿಕಾಸ್ ಲೆಫ್ಟಲ್ಲಿ ನಾರ್ಮಲಾಗಿ ಹಾಕಿಸ್ಬೋದು, ರೈಟಲ್ಲಿ ಸ್ವಲ್ಪ ಹೊರಗೆ ಹಾಕ್ಸ್ಬೇಕಾಗುತ್ತೆ. ಈ ಲೆಫ್ಟ್ ಟು ರೈಟ್ ಎರಡೂ ಹೊರಗಡೆ ಹಾಕಿಸ್ತೀನಿ ಅಂತಾರೆ ಇನ್ನೂ ಆಗಲೇ ಆಗಿಬಿಡುತ್ತೆ. ಸೊ ಅದೊಂದು ಸ್ವಲ್ಪ ಆಡಂತ ಅನಿಸುತ್ತೆ ನನಗೆ. ಇದರ ಇಂಜಿನ್ ಸೌಂಡು, ಆ ಸ್ಮೂತ್ನೆಸ್ ಫ್ಯಾನ್ ಆಗಿಬಿಟ್ಟೆ ಗುರು, ನಾನು ನಿಜವಾಗ್ಲೂ ಫ್ಯಾನ್ ಆಗಿಬಿಟ್ಟಿದ್ದೀನಿ. ಒಂದು ಸ್ವಲ್ಪ ಈ ಟ್ಯಾಂಕ್ ಎಲ್ಲ ಚಿಕ್ಕದಾಗಿರೋದಕ್ಕೆ ಒಳ್ಳೆ ಏನೋ ಸೈಕಲ್ ಓಡಿಸ್ತಿರೋ ಥರ ಫೀಲ್ ಆಗ್ತಿದೆ ನನಗೆ. ನನ್ನ ಗಾಡಿಲಾರೆ ಅಗಲ್ಸ್ಕೊಂಡು ಕೂತ್ಕೊಬೇಕು, ಬಟ್ ಆ ಟ್ಯಾಂಕ್ ದೊಡ್ಡದಾಗಿದೆ ಅಂದ ತಕ್ಷಣ ಉಪಯೋಗ ಏನೂ ಇಲ್ಲ. ಅದು ಎಕ್ಸ್ಟ್ರಾ ಫೇರಿಂಗ್ಸ್ ಥರ ಹಾಕಿದ್ದಾರೆ ಅಷ್ಟೇ. ಒಳಗಡೆ ಅದೇ 10 ಲೀಟ್ರು 15 ಲೀಟ್ರ್ ಅಷ್ಟೇ ಅದು ಇಡ್ಸೋದು. ಮೋಸ್ಟ್ಲಿ 13 ಇಡಿಸ್ಬೋದೇನೋ, ಬಟ್ ಅಷ್ಟೇ ಇಡ್ಸೋದು. ಅದು ರಿಸರ್ವಲ್ಲಿ ಇರುತ್ತೆ, ಅದು 9-10 ಲೀಟ್ರ್ ಅಷ್ಟೇ ಮ್ಯಾಕ್ಸಿಮಮ್. ಇದು ಆಲ್ಮೋಸ್ಟ್ 10-12 ಲೀಟ್ರ್ ಇಡಿಸ್ಬೋದು ಅನ್ಕೋತೀನಿ ನಾನು. ಬಟ್ ಆದ್ರೂ ಪ್ರಾಕ್ಟಿಕಲ್ ಆಗಿದೆ ಇದು. ಬೇರೆ ಎಲ್ಲ ಗಾಡಿಗಳಲ್ಲಿ ವಿಂಡ್ಶೀಲ್ಡ್ ಈ ಥರ ಇರೋದು ನೋಡಿ, ಚಿಕ್ಕದು, ಸ್ವಲ್ಪ ನಾನು ಕಂಪ್ಲೇಂಟ್ ಮಾಡ್ತಾ ಇದ್ದೆ. ಬಟ್ ಇದ್ರಲ್ಲಿ ಕಂಪ್ಲೇಂಟ್ ಮಾಡಲ್ಲ, ಯಾಕೆಂದರೆ ಅವಶ್ಯಕತೆ ಇಲ್ಲ ಇದಕ್ಕೆ. ಸಾಕು, ಇದು ಸಫಿಷಿಯೆಂಟು. ನಾನೇನಪ್ಪ ಈಗ ಅಂತ ಹೇಳಿದ್ರೆ ಹಾಸನ್ ಹೈವೇ ಹಿಡಿಯೋಣ ಅಂದ್ಕೊಂಡಿದ್ದೀವಿ. ಅಲ್ಲೆಲ್ಲರೂ ಒಂದು ರೆಸ್ಟೋರೆಂಟಲ್ಲಿ ಸ್ಟಾಪ್ ಹಾಕ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅದಾದಮೇಲೆ ಬೆಂಗಳೂರು ಕಡೆಗೆ ಹೊರಡೋಣ ಅನ್ನೋ ಪ್ಲ್ಯಾನು. ಸೊ ಇಲ್ಲಿಂದ ಲೆಫ್ಟ್ ಹೊಡಿಬೇಕು ನಾವು ಹಾಸನ್ ಹೈವೇ ಹಿಡಿಯೋದಕ್ಕೆ. ಆ್ಯಂಡ್ ಇದ್ರದ್ದೊಂದು ಸ್ಟೋರಿ ಇದೆ, ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ ನಾನು. ಸೊ ಇವರು ನಮ್ಮ ಸಬ್ಸ್ಕ್ರೈಬರು, ನಿಮಗೆ ಗೊತ್ತಿರ್ಬೋದು. ಇದಕ್ಕೆ ಮುಂಚೆ ಎಲ್ಲ ನಾನು ಹೇಳಿದ್ದೆ. ಸೊ ನಿಮ್ಮಲ್ಲಿ ಯಾವ್ದಾದ್ರು ಗಾಡಿ ಇದ್ದರೆ ರಿವ್ಯೂ ಮಾಡಬೇಕು, ನಮ್ಮ ಚಾನಲ್ ಫೀಚರ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ. ಇವ್ರು ತುಂಬ ಮುಂಚೆನೇ ಕಾಂಟ್ಯಾಕ್ಟ್ ಮಾಡಿದರು, ಗಾಡಿ ತೊಗೊಂಡು ಹೊಸ್ತರಲ್ಲೇ ಬ್ರೋ ಓಡಿಸಿ ಬ್ರೋ ರಿವ್ಯೂ ಮಾಡಿ ಅಂತ, ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ. ಬಟ್ ನಾನೇ ಬೇಡ ಬ್ರೋ ಬೇಡ, ಫಸ್ಟ್ ಸರ್ವಿಸ್ ಆಗೋ ತನಕ ಯಾರಿಗೂ ಕೊಡಬೇಡಿ ಗಾಡಿನ, ನನಗೆಲ್ಲ ಬೇರೆಯವ್ರಿಗೂ ಕೊಡಬೇಡಿ. ಬೇರೆಯವ್ರಿಗೆ ಕೊಟ್ಟರು ಒಂದು ಪಕ್ಷ ಓಕೆ, ನನಗಂತೂ ಕೊಡಬೇಡಿ ಗಾಡಿನ ಫಸ್ಟ್ ಸರ್ವಿಸ್ ಮುಂಚೆ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಅವ್ರನ್ನ ಇಟ್ಟಿದ್ದೆ. ಸೊ ಆಮೇಲೆ ಫಸ್ಟ್ ಸರ್ವಿಸೆಲ್ಲ ಆದಮೇಲೆ ಇಮಿಡಿಯೇಟಾಗಿ ಮೆಸೇಜ್ ಹಾಕಿದ್ರು, ಬ್ರೋ ಬನ್ನಿ ಬ್ರೋ ರಿವ್ಯೂ ಮಾಡಿರಿ ಅಂತ. ಸರಿ ಆಯಿತು ನಡಿ ಹೋಗೋಣ ಅಂತ ಅಂದ್ಬಿಟ್ಟು ಆಗ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದು. ಲೆಟ್ಸ್ ಗೋ ಹಾಸನ್ ಹೈವೇ. ವೆದರ್ ನೋಡಿ ಏನು ಮಸ್ತಾಗಿದೆ, ತಂಪಾಗಿದೆ. ಆ್ಯಕ್ಚುಲಿ ಇವತ್ತೇ ಹೋಗಬೇಕು, ರೈಡ್ ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೇನು ಗೊತ್ತಾ. ಅದ್ರಲ್ಲೂ ಒಂದು ಸ್ವಾರ್ಥತನ ಇದೆ ನಂದು. ಅರೆ ನಂದಲ್ಲ, ಎಲ್ಲರ ಹಿತಾಸಕ್ತಿನಲ್ಲಿ ತಗೊಂಡಂತಹ ಡಿಸಿಷನ್ ಇದು. ಅದೇನು ಅಂದರೆ ನಿನ್ನೆ ಬೆಂಗಳೂರಲ್ಲಿ ನಾನು ವೆದರ್ ಚೆಕ್ ಮಾಡಿದಾಗ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ 33-34 ಅಷ್ಟೇ ಇದ್ದಿದ್ದು. ಇವತ್ತು ಅಷ್ಟೇ 33-34. ಆ್ಯಂಡ್ ಬೇರೆ ಕಡೆ ಕರ್ನಾಟಕದಲ್ಲಿ ಮಳೆ ಆಗಿದೆಯಂತೆ. ಸೊ ಅದು ಇವಾಗ ಗೊತ್ತಾಯ್ತು ನನಗೆ ವಿಷಯ. ಸೊ ಹಾಗಾಗಿ ಇವತ್ತು ತಂಪಾಗಿರುತ್ತೆ ಅನ್ನೋ ಒಂದು ಗ್ಯಾರಂಟಿ ಇತ್ತು ನನಗೆ. ಹಾಗಾಗಿ ನಡಿ ಇವತ್ತು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದು. ಸೊ ಇವತ್ತೇ ಹೊರಟಿರೋ ರೀಸನ್ನು ನೋಡಿ ಇಲ್ಲಿದೆ ನಮ್ಮದು. ನಾವೆಲ್ಲ ಪ್ರೌಡ್ ಇಂಡಿಯನ್ಸ್. ಯಾವುದೇ ಕಾರಣಕ್ಕೂ ಈ ಸ್ಟಿಕ್ಕರ್ಗಳನ್ನೆಲ್ಲ ಇನ್ನೊಂದು 6 ತಿಂಗಳು ವರ್ಷ ತೆಗಿಯಲ್ಲ. ಹೊಸ ಗಾಡಿ ನೋಡಿ ಹೆಂಗಿದೆ, ಗಲೀಜಿಲ್ಲ. ವಾಶ್ ಮಾಡಿಸ್ಕೊಂಬಂದ್ರ ಅವರು, ರೈಡ್ ಹೋಗ್ತಿದ್ದೀವಿ ಅಂತ ವಾಶ್ ಮಾಡಿಸ್ಕೊಂಬಂದ್ರ, ಇಲ್ಲ ಸರ್ವೀಸು ಕೊಟ್ಟಿದ್ದು ಅವ್ರಿಗೆ ಕೊಟ್ಟು ಬಾಬಾ. ಸರ್ವಿಸ್ ಸೆಂಟರ್ಗಳ ಬಗ್ಗೆ ಎಲ್ಲದ್ರ ಬಗ್ಗೆ ಕಮೆಂಟ್ ಮಾಡಲ್ಲ. ಬಟ್ ನಾರ್ಮಲಾಗಿ ನಾನು ನೋಡಿರೋದತ್ತು ಏನು ಮಾಡ್ತಾರೋ ಬಿಡ್ತಾರೋ ಕೆಲಸ, ಕ್ಲೀನಾಗಿ ಪಾಲಿಶು ಕ್ಲೀನಾಗಿ ವಾಶ್ ಅಂತೂ ಮಾಡ್ಬಿಟ್ಟು ಕೊಡ್ತಾರೆ. ಓಕೆ ಬನ್ನಿ ಹೋಗ್ಬಿಟ್ಟು ಹೊಡಿಯೋಣ.